ಓಂ ಶ್ರಿಯಃಪತ್ತೆ ನಿತ್ಯಾಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಮ್ನಾಯ ಪ್ರತಿಹೃದಯದೀಪ್ತಾಯ ಹರಯೇ ನಾರಾಯಣಂ ಶಬ್ದಾಬ್ಧೌ ಗಾಢಾನಚನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾದೋ ಬ್ರಹ್ಮಜಿಜ್ಞಾಸ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಆದ್ದರಿಂದ ನಾವೇನು ಮಾಡಬೇಕೀಗ? ಲಕ್ಷ್ಮೀ ವಿರಿಂಚ ವಾಣೀಶ ಗಿರಿಜ ಇಂದ್ರ ಇಂದಾಗ್ಬಿಟ್ಟಿದೆ. ಇಂದ್ರ ಇರಾಂಪತಿ ಸೂರ್ಯಾದಯಶ್ಚ ಕ್ರಮಶೋ ಭಗವತ್ ಪ್ರೀತಿ ಗೋಚರಾಹ. ಎಷ್ಟು ಬ್ಯೂಟಿಫುಲ್ ಒಂದು ತಾರತಮ್ಯ ಸಂಗ್ರಹ ಮಾಡಿದ್ದ. ಇದಿಟ್ಟುಕೊಂಡೆ ವಾಯುಸ್ತುತಿಯಲ್ಲಿ ವಿಷ್ಣೋರತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೆ ಶ್ರೀಧರಾಭ್ಯಾಂ ಮಮುಮಥ ಪರಿವಾರಾತ್ಮನಾ ಸೇವಕೇಶು. ಯಾರ್ಯಾರು ಅಂತ ಕೇಳಿದರೆ ಆದ್ಯ ಶ್ರೀಧರಾಭ್ಯಾಮ್ ಆಶ್ಲಿಷ್ಠ ಅಂತ ಹೇಳಿದಾಗ ಲಕ್ಷ್ಮೀದೇವಿ ಬಂದು ಹೋದರು. ಉಳಿದವರೆಲ್ಲ ವಿರಿಂಚಿ ಶ್ವಸನ ವಿಹಗಪ ಇಂದ್ರ ಇವರೆಲ್ಲ ಸೇರಿಕೊಂಡು ಸೂರ್ಯಾದಯಶ್ಚ ಕ್ರಮಶೋ ಭಗವತ್ ಪ್ರೀತಿಗೋಚರಾಹ ಆ ತಾರತಮ್ಯ ಕ್ರಮದಲ್ಲಿ ಆರಾಧನೆ ಮಾಡಬೇಕು. ತೇಷು ಭಕ್ತಿ ಕ್ರಮೇಣ ಇವ ಕಾರ್ಯ ನಿತ್ಯಂ ಮುಮುಕ್ಷುಕಿ. ಅವರಲ್ಲೂ ಭಕ್ತಿ ಮಾಡಲೇಬೇಕು. ದೇವರಲ್ಲಿ ಮಾತ್ರ ಭಕ್ತಿ ಮಾಡುತ್ತೆ, ಅವರಲ್ಲಿ ಮಾಡೋದಿಲ್ಲ ಅಂತ ಕೇಳಿದರೆ ದೇವರ ಭಕ್ತಿಯನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳ್ತಾರೆ. ದೇವತೆಗಳು ಸ್ವೀಕಾರ, ಅವರು ದೇವರು ಸ್ವೀಕಾರ. ಯಾರು ಭಕ್ತರನ್ನು ಬಿಟ್ಟು ನೋಡಿ ಒಬ್ಬರೇ ಊಟ ಮಾಡೋಕ್ಕೆ ಮಳೆ ಇನ್ಯಾರಿಗೂ ಊಟ ಹಾಕಲ್ಲ ಅಂದರೆ ಬರೋದೇ ಇಲ್ಲ. ಫಸ್ಟ್ ಏನು ಹೇಳ್ತಾರೆ, ಬರೋದೇ ಇಲ್ಲ ಹೋಗು ಅಂತ ಹೇಳ್ತಾರೆ. ಅದು ಅಂಡರ್ಸ್ಟುಡ್. ಯಾರೋ ಒಬ್ಬರು ಇದಕ್ಕಿದ್ದಾಗ ಬಂದ ಅವ್ರ ಕಡೆಯವನಿಂದ ತನ್ನ ಪಾಲಿನ ಕೊಡಬೇಕು ಅವ್ರಿಗೆ, ಬೇರೆ ದಾರಿ ಇಲ್ಲ. ಏನೇ ಮದ್ದೆ ಹೇಳಿದ್ದಿಲ್ಲ ಅಂತ ಹೇಳಾಗಿಲ್ಲ. ಯಾವ ಟೈಮ್ನಲ್ಲಿ ಹೇಳಿದ್ರು ವ್ಯಾಲಿಡ್. ತೇನ ಭಗವತ್ ಪ್ರೀತಿಕ್ರಮೇಣೈವ ತಿಷ್ಠತು ಕ್ರಮಃ ತೇಷು ಭಕ್ತಿಕರಣಮೇವ ಕುತಃ. ಆಯ್ತಪ್ಪ ಪ್ರೀತಿ ಮಾಡೋಣಂತೆ. ಭಕ್ತಿ ಯಾಕೆ ಅವರವರ ಸಂಬಂಧ ಇಲ್ಲ, ನಮ್ಗಟ್ಟೆ ಏನೋಯ್ತು, ನಾವೇ ಭಕ್ತಿ ಮಾಡಬೇಕು ಅಂದರೆ ಭಗವತ್ ಪ್ರೀತಿ ಗೋಚರತ್ವಾದೇವ. ಅದನ್ನೇ ಕೃಷ್ಣ ಹೇಳಿದ್ದು. ನನಗೆ ಪಾಂಡವರು ಪ್ರಿಯ, ನಾನೇ ನೀನು ಊಟಕ್ಕೆ ಕರೆದು ಪಾಂಡವರು ದ್ವೇಷ ಮಾಡಿದ್ರೆ ಯಾಕೆ ಊಟ ಮಾಡಲಿ ಅಂತ ಹೇಳಿದ ಭಗವಂತ. ಶಿಖ ಮಾಡೋದಿಲ್ಲ ಅಂತ ಹೇಳಿದ. ಅದಕ್ಕೆ ಯಾರಿವತ್ತು ಭಗವದ್ವೇಷಿ ಭಗವದ್ಭಕ್ತರ ದ್ವೇಷಿಗಳಾಗಿರ್ತಾರೋ ಅವ್ರು ಮಾಡೋ ನೈವೇದ್ಯ ದೇವರು ಸ್ವೀಕಾರ ಮಾಡೋದಿಲ್ಲ ಅಂತ ಅರ್ಥ ಆಯ್ತಾ? ಅವ್ರಿಗೆ ನೀವು ದ್ವೇಷ ಮಾಡ್ತಿದ್ದೀರಿ, ನಾವು ಸ್ವೀಕಾರ ಮಾಡೋದಿಲ್ಲ ಅಷ್ಟೇ. ಅವ್ರು ಯಾರು ಸೋತ್ತಮರು ಯಾರೇ ಆಗಿರಲಿ ಕೂಡ ಅವ್ರು ಸೋತ್ತಮರೇ ಹೊರತು ಬೇರೆ ಯಾವುದಷ್ಟು ಅವ್ರೇನು ಬೇರೆ ವರ್ಣದ ಯಾವ ಸಂಬಂಧನೂ ಇಲ್ಲ. ಭಕ್ತಿ ಜಾಸ್ತಿ ಇದೆ, ನಮಗಿಂತ ದೊಡ್ಡವರು ಮುಗಿದೋಯ್ತು ಅಷ್ಟೆ. ಅವನು ಬ್ರಾಹ್ಮಣನಲ್ಲ, ಸ್ಟಿಲ್ ಆ ಸ್ವರೂಪದಲ್ಲೇ ಯೋಗ್ಯ, ನಮಗಿಂತ ದೊಡ್ಡವನು ಅಂತಲೇ ಅರ್ಥ. ಅವಾಗ ಅಷ್ಟೇ ಒಂದು ಕೆಲಸ ಮಾಡಬಾರ್ದು ಅಷ್ಟೇ. ವಿನಾ ಪ್ರಣಾಮ, ಸಾಷ್ಟಾಂಗ ಪ್ರಣಾಮ ಬಿಟ್ಟು ಎಲ್ಲ ಗೌರವ ಕೊಡಬೇಕು ಅಂತ ಹೇಳ್ತಾರೆ. ಅದು ವರ್ಣ ವ್ಯವಸ್ಥೆ ರಕ್ಷಣೆ ಮಾಡೋದಕ್ಕೆ ಹೊರತು ಬೇರೆ ಕಾರಣಕ್ಕಲ್ಲ. ಅವರಿಗೂ ಗೊತ್ತದು. ಸರ್ವೇಪಿ ಗುರವಶ್ಚೈತೆ ಪುರುಷಸ್ಯ ಸದೈವಹಿ. ನೋಡಿ, ಇವರೆಲ್ಲರೂ ಗುರುಗಳು, ಎಲ್ಲ ದೇವತೆಗಳು. ನಮಗೆ ದೇವತೆಗಳು ಬೇರೆ, ಗುರುಗಳು ಬೇರೆ ಅಂತ ಹೇಳಿದರೆ ಇಬ್ಬರು ಗುರುಗಳೇ. ಅದು ದೇವಕಕ್ಷೆಯ ಗುರುಗಳು, ನೀವು ಗುರುಗಳು ಅಷ್ಟೇ ಹೊರತು ಇದಲ್ಲ. ಇವತ್ತು ಕ್ಲಾಸ್ ಟೀಚರ್ಸ್ ಇದ್ದಾರೆ, ಸ್ಟಾಫ್ನವರು ಇದ್ದಾರೆ, ಪ್ರಿನ್ಸಿಪಾಲ್ ಇದ್ದಾರೆ. ಅದರಲ್ಲಿ ಎಲ್ಲರೂ ಅವ್ರಿಗೆ ಮೇಸ್ಟ್ರುಗಳೇ. ಪ್ರಿನ್ಸಿಪಾಲ್ ಕ್ಲಾಸ್ ತೊಗೊಳೋದ್ರು ಮೇಸ್ಟ್ರುಗಳೇ. ಮೇಸ್ಟ್ರಿಗೆ ಮೇಸ್ಟ್ರು ನಿಯಂತ್ರಣ ಆದ್ದರಿಂದ ಇನ್ನೂ ದೊಡ್ಡವರು, ಹೆಚ್ಚು ರೆಸ್ಪೆಕ್ಟ್ ಕೊಡಬೇಕು. ಅದನ್ನು ಬಿಟ್ಟರೆ ತಾರತಮ್ಯ ಹೋಯಿತು. ತಸ್ಮಾತ್ ಹಾಂ ಹಾಂ ಹೌದು ಹೌದು. ಸರ್ವೇಪಿ ಗುರವಶ್ಚೈತೆ ಪುರುಷಸ್ಯ ಸದೈವಹಿ ತಸ್ಮಾತ್ ಪೂಜ್ಯಾಶ್ಚ ನಮ್ಯಾಶ್ಚ ಧ್ಯೇಯಾಶ್ಚ ಪರಿತೋ ಹರಿವು. ಎಷ್ಟು ಹೇಳ್ತಾರೆ? ತಸ್ಮಾತ್ ನಮ್ಯಾಹ ನಮಸ್ಕಾರ ಮಾಡಬೇಕು. ತಸ್ಮಾತ್ ಪೂಜ್ಯಾಶ್ಚ ಪೂಜೆಯನ್ನು ಮಾಡಬೇಕು. ಪೂಜೆ ಮಾಡಬೇಕು ಅನ್ನೋ ಏನರ್ಥ ಇದೆ? ಗಣೇಶನ ಪೂಜೆ ಮಾಡಿ ತಾರತಮ್ಯ ಸರಿ ಇರಬೇಕಷ್ಟೆ. ಲಕ್ಷ್ಮೀ ಪೂಜೆ ಮಾಡಿ ತಾರತಮ್ಯ ಇರಬೇಕು. ನಮ್ಯಾಹ ಪೂಜ್ಯಾಹ. ಕೊನೆಗೆ ಧ್ಯೇಯಾಹ ಧ್ಯಾನವನ್ನೂ ಮಾಡಬೇಕು. ಅವರು ಧ್ಯಾನ ಮಾಡಿ ಅವರೊಳಗೆ ದೇವರನ್ನು ಧ್ಯಾನ ಮಾಡಬೇಕು. ಅದು ಆ ರೀತಿ ಮಾಡಿದರೆ ಸರಿಯಾದ. ಪರಿತೋ ಹರಿ. ಪರಿತ ಅಂದರೆ ಯಾವ ಕಾಲಕ್ಕೂ ಕೂಡ ಸುತ್ತ ದೇವರು ಸುತ್ತ ಅಂದರೆ ಪರಿವಾರತ್ವೇನ ಅಂತ ಅರ್ಥ. ಇತಿ ಷಡ್ಗುಣ್ಯವಚನಾದಪಿ ಏಷೋ ಅರ್ಥೋ ಅವಸೀಯತೆ. ಹರಿಭಕ್ತ ಕ್ರಮೇಣೈವ ತದೀಯೇಷು ಹರಿಸ್ಮೃತಿ ಹರಿಸ್ತುತಿಸ್ತತ್ಪ್ರತಿಶ್ಚ ತಸ್ತುತಿರ್ಹರಿಪೂಜನಂ ತತ್ಪೂಜಾ ವಿಹಿತಾತ್ಯಾಗ ಇತಿ ಮುಕ್ತಃ ಮುಕ್ತೇ ಕ್ರಮೇಣ. ಮುಂದೆ ಹೇಳ್ತಾರೆ. ಇವೆಲ್ಲ ಏನು ಗೊತ್ತಾ?
ಹರಿಭಕ್ತರಲ್ಲಿ ಭಕ್ತಿ ಮಾಡೋದು ಮುಕ್ತಿಗೆ ಸಾಧನ ಅಂತ ಹೇಳ್ತಾರೆ. ನೋಡಿ ಲಿಸ್ಟ್ ಹೇಗಿದೆ ನೋಡಿ, ಮತ್ತೊಮ್ಮೆ ಮಧ್ಯೆ ಮಧ್ಯೆ ಲಿಸ್ಟ್ ಕೊಡ್ತಾನೆ ಇರ್ತಾರೆ. ಮೋಕ್ಷ ಸಾಧನ ಸಾಮಗ್ರಿ ಯಾವುದು ಅಂಥೇಳಿ ಹರಿಭಕ್ತಿ ಕ್ರಮೇಣ ಇವ ನೋಡಿ ಹರಿಭಕ್ತ ಆಗಿಬಿಟ್ಟಿದೆ. ಹರಿಭಕ್ತಿ ಅದು ತಿಳ್ಕೋಬೇಕಾದ್ರೆ ಗೊತ್ತಾಯ್ತಾ? ಸರಿ ಇದೆಯಾ? ಹರಿಭಕ್ತ ಇದೆ. ಹರಿಭಕ್ತಿ ಕ್ರಮೇಣ ಇವ ತದೀಯೇಷು ಹರಿಸ್ಮೃತಿ. ಮೊದಲು ಹರಿಭಕ್ತಿ, ಆಮೇಲೆ ತದೀಯೇಷು ಕ್ರಮೇಣ ಇವ ಅವರ ಭಕ್ತರಲ್ಲಿ ಕ್ರಮವಾಗಿ ಹರಿಸ್ಮೃತಿ ಮಾಡಬೇಕು. ಅವರಲ್ಲಿ ಒಳಗೆ ಹರಿ ಇದ್ದಾನೆ ಅಂತೇಳಿ ಅವರನ್ನೇ ಹರಿ ಅಂತ ತಿಳ್ಕೊಳ್ಳೋದಲ್ಲ. ಅವರು ಹರಿ ಇದ್ದಾನೆ ಅಂತ ಸ್ಮರಣೆ ಇರಬೇಕು. ಒಬ್ಬ ವ್ಯಕ್ತಿ ನೋಡಿದ ಮೀಟರ್ ರೀಡರ್ ಬಂದ ವ್ಯಕ್ತಿ ನೋಡೋದೇ ಇಲ್ಲ ನಾವು, ಏನವನೀಗ ಪ್ರತಿನಿಧಿ ಅಷ್ಟೇ, ಡಿಪಾರ್ಟ್ ಪ್ರತಿನಿಧಿ ಅಷ್ಟೇ. ಅವನ ಹೈಟು ವೇಟು ಏನೇನೂ ನೋಡೋದಿಲ್ಲ. ಅವನ ಕೆಲಸ ಮುಗಿದ ತಕ್ಷಣ ಹೊರಟೋಗ್ಬಿಡ್ತಾನಷ್ಟೇ. ಹರಿಭಕ್ತ ಕ್ರಮೇಣ ಇವ ಹರಿಭಕ್ತಿ ತದೀಯೇಷು ಹರಿಸ್ಮೃತಿ ಹರಿಸ್ತುತಿ. ಹರಿಸ್ತುತಿ ಮೊದಲು ಮಾಡ್ತಾನೆ ಇರಬೇಕು. ತತ್ಸ್ಮೃತಿಶ್ಚ ಮತ್ತು ದೇವರ ಸ್ಮರಣೆನೂ ಮಾಡ್ಕೋಬೇಕು. ತತ್ಸ್ತುತಿ ಹರಿಪೂಜನಂ, ಆ ಸ್ತುತಿ ಕೂಡ. ಆಮೇಲೆ ಹರಿಪೂಜನ ಇದು ನೋಡಿ, ಇವರ ಹರಿಭಕ್ತರನ್ನು ನೆನಪು ಮಾಡ್ಕೋತಾರೆ, ಸ್ತೋತ್ರ ಮಾಡ್ತಾರೆ. ಅದು ಕೂಡ ಏನದು ದೇವ್ರ ಪೂಜನೆ. ಇವತ್ತು ಸಾಂಬಳಿಯಿಂದ ಬಂದ ಯಾರಿಗೊಬ್ರಿಗೆ ಗೌರವ ತೋರಿಸ್ತಾ ಇದ್ದಾರೆ. ಅವ್ರ ಕೈಲೇ ಗೌರವ ಬೆಳೆಸ್ಕೊಂಡು ನಾವು ಗೌರವ ಕೊಡಬೇಕು. ಅವ್ರು ಬೇಡ ಅಂತಲೂ ಹೇಳೋದಿಲ್ಲ, ಕೊಡ್ತಿದ್ದು ಖುಷಿ ಪಡ್ತಾರೆ ಅವರು. ಇವ್ರಿಗೆ ಮಾಡಿ ಓಕೆ ಅಂತ ಅವ್ರಿಗೆ ಮಾಡಿದ ತಕ್ಷಣ ಇವ್ರು ಏನಾಯಿತು? ಖುಷಿ ಆಯ್ತು. ಯಾಕೆ ಅವ್ರು ಯಾರಿಗೆ ತೋರಿಸಿದ ಗೌರವ? ಅದು ಇವ್ರಿಗೆ ತೋರಿಸಿದ ಗೌರವ. ಆದ್ದರಿಂದ ನಾವು ಬೇರೆ ದೇವತೆಗಳನ್ನು ಸ್ಮರಣೆ ಮಾಡೋದು ದೇವರಿಗೆ ಅತ್ಯಂತ ಪ್ರಿಯವಾದದ್ದು. ಯಾವಾಗ ತಾರತಮ್ಯ ಇಟ್ಕೊಂಡು ಅವ್ರ ಭಕ್ತರು ಅಂತ ಎಚ್ಚರಿಕೆ ಇದ್ದರೆ, ಇಲ್ಲದೆ ಹೋದರೆ ಉಪಯೋಗ ಇಲ್ಲ. ತತ್ಸ್ತುತಿ ಎರಡೂ ಇದೆ. ತತ್ಸ್ಮೃತಿ ಅವರೊಳಗೆ ದೇವರ ಸ್ಮರಣೆ ಮಾಡಬೇಕಿದ್ದಾರೆ ಅಂತೇಳಿ ಎರಡೂ ಸೇರಿಸ್ಬೇಕು. ತತ್ಸ್ತುತಿ ನೋಡಿ, ಹರಿಸ್ತುತಿ ಫಸ್ಟು, ತತ್ಸ್ಮೃತಿಶ್ಚ ಹರಿಯ ಸ್ಮರಣೆ, ತತ್ಸ್ತುತಿ ಹರಿಯ ಸ್ತೋತ್ರ, ಆಮೇಲೆ ಹರಿಪೂಜನ. ಯಾರ ಭಕ್ತರಲ್ಲೂ ಮಾಡಬೇಕಿದೆ ಕೆಲಸಗಳನ್ನು ಕೂಡ. ಅಲಂಕಾರಕ್ಕೆ ಕೊಡಿಸ್ತಾರೆ. ಅಲಂಕಾರಕ್ಕೆ ಕೊಡಿಸ್ಬೇಕಾದ್ರೆ ಅನುಸಂಧಾನ ಏನಿದೆ ಅವರಲ್ಲಿ? ಈಗ ಅನಿರುದ್ಧ ರೂಪಚಿಂತನೆ ಮಾಡ್ತಾರೆ ಹೊರತು ಏನಲ್ಲ ಅವರೀಗ ಅನಿರುದ್ಧ ಅಂತ ಅವ್ರ ಮೇಲೆ ಹಾಕ್ತಾರೆ. ಅವ್ನು ಆಮೇಲೆ ಕೂಡ ಅನಿರುದ್ಧ ತಗೊಳ್ಳೋದು ಬಜಿತಾಗ ಊದೋಯ್ತಾರೆ. ಅಲ್ಲಿ ಆ ಉಳಿದವ್ರು ಯಾರೇ ಬಂದರೂ ಅವ್ರಿಗೆ ನಮಸ್ಕಾರ ಮಾಡೋಕ್ಕೆ ಅವರು ಮಾಡೋಂಗಿಲ್ಲ. ಸನ್ನಿಧಾನ ಆಗಿ ಆವಾಹನೆ ಮಾಡಿ ಒಂದು ಶಿಲಾ ಋಷಿಪಂಚಮಿ ಶಿಲಾ ಅದಷ್ಟೇ. ಇವರು ವಶಿಷ್ಠ ಆವಾಹನೆ ಮಾಡಿದಾಗ ಶಿಲೆ ಅಂತ ಕರೆಯೋದಿಲ್ಲ. ಏನದು? ಅದು ಆ ಪೂಜಾಗವ್ರಿಗೆ ಅವರೇ ಅದನ್ನು ಯಾವಾಗ ಉತ್ಸರ್ಜನೆ ಮಾಡಿದ ಮೇಲೆ ಇಲ್ಲ, ಮತ್ತು ಅದು ಶಿಲೆಗಳಷ್ಟೇ. ಈ ಮೊದಲು ಕರೆಂಟು, ಆಮೇಲೆ ವೈರ್ ಅಷ್ಟೇ. ಅದು ಕರೆಂಟ್ ಆಫ್ ಮಾಡಿದ ಮೇಲೆ ಏನದು? ವೈರ್ ಅಷ್ಟೇ. ಹರಿಸ್ತುತಿ ತತ್ಪೂಜಾ ವಿಹಿತಾತ್ಯಾಗ. ಅವ್ರು ಪೂಜೆ ಮಾಡಬೇಕು. ಸರಿ ಬಿಡಿ ಇಷ್ಟು ಮಾಡ್ಕೊಂಡು ಇದ್ಬಿಡ್ತೀವಿ ಅಂದರೆ ಇಲ್ಲ, ಆಚಾರ ಬೇಕು. ಏನು ಆಚಾರ? ವಿಹಿತ ಅತ್ಯಾಗ. ವಿಹಿತವಾದವನ್ನು ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ, ಮತ್ತು ನಿಷಿದ್ಧವನ್ನು ಮಾಡೋದಕ್ಕೂ ಬರೋದಿಲ್ಲ. ಎರಡು ಫಾಲೋ ಮಾಡಬೇಕು. ಇದು ಮುಕ್ತೇ ಕ್ರಮೇಣ ಹಿ ನಿಯಮಾತ್ ಸಾಧನಾನ್ಯೇವ. ಇವಿಷ್ಟು ಕೂಡ ಎ ರೂಲ್ ಸಾಧನ. ಆದ್ದರಿಂದ ಆಪ್ಷನಲ್ ಅಲ್ಲ ಇವು. ಏನಿವು? ಕಂಪಲ್ಸರಿ. ಇದು ನಿತ್ಯ ಸಾಧ್ಯಾನಿ ಚಾಖಿಲೈ. ಇದು ಅಳವಡಿಸ್ಕೋಬೇಕು. ಇವು ನಮಗೆ ಇವತ್ತೇನೋ ಉದಾಹರಣೆಗೆ ಏನಾಯಿತು ಗೊತ್ತಾ? ವೆರಿ ಸಿಂಪಲ್ ನೋಡಿ, ಇದು ಪ್ರಾಕ್ಟಿಕಲಿ ಕಾಣುತ್ತೆ. ಕರಣ ಪಿಶಾಚಿಗಳು ರುದ್ರದೇವನ ಆರಾಧನೆ ಮಾಡಿದರು. ಪ್ರತ್ಯಕ್ಷರಾದರು. ಅವರು ವಿಷ್ಣು ಉದ್ದೇಶ ಮಾಡ್ಕೊತಾನೆ ಮಾಡಿದರು. ಪ್ರತ್ಯಕ್ಷರಾದರು. ಮೋಕ್ಷ ಕೊಡಿ ಅಂದರು. ನಾನು ಮೋಕ್ಷ ಕೊಡೋ ದೇವರಲ್ಲ, ವಿಷ್ಣು ಕೊಡ್ತಾನೆ ಅಂದರು. ಫಸ್ಟ್ ಏನು ಮಾಡಿದರು? ಎಷ್ಟು ತಪ್ಪು ಮಾಡಿದ್ವಿ ಅಂತ ಹೊರಟು ಹೋಗಲಿ ಬಿಡಿ ಅವೆಲ್ಲ ಸಾಧ್ಯ ಇಲ್ಲ ಅನ್ನಲಿಲ್ಲ. ಅವ್ರು ಗೈಡ್ ಮಾಡಿದ್ದಕ್ಕೆ ಒಪ್ಕೊಂಡ್ಬಿಟ್ರು. ಅದು ಇದು ವೆರಿ ಇಂಪಾರ್ಟೆಂಟ್. ಇದೇ ನಾವು ತಿಳ್ಕೊಬೇಕಾದ. ಯಾಕೆ ನಮ್ಗೆ ಮುಕ್ತಿ ಕೊಡೋದು ಬೇಕು. ಇಷ್ಟು ದ್ವೇಷ ಮಾಡಿದ್ವಿ, ಕಂಟಿನ್ಯೂ ಮಾಡಿದಾಗ ಅರ್ಥ ಇಲ್ಲ, ಭಕ್ತಿನೇ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟು. ಇಂಥ ಕಥೆಗಳು ಏನು ಹೇಳುತ್ತೆ ಗೊತ್ತಾ? ನಾವು ತಪ್ಪು ದಾರಿಯಲ್ಲಿ ಇದ್ದಾಗಲೂ ಕೂಡ ಸರಿ ಹೇಳಿದಾಗ ಒಪ್ಪಿಕೊಳ್ಳೋ ಒಂದು ಏನು ಬೇಕು? ಆ ಒಂದು ಪ್ರಾಮಾಣಿಕತೆ ಬೇಕು. ಇಲ್ಲದೆ ಹೋದ್ರೆ ಪ್ರಯೋಜನ ಇಲ್ಲ. ಮೊದಲು ಎಲ್ಲರೂ ಸರಿ ಮಾಡಬೇಕು ಅಂತ ಏನಿಲ್ಲ. ತಪ್ಪು ಅಂತ ಹೇಳಿದ ಮೇಲೆ ಒಪ್ಕೊಳ್ಳೋದೇ ಹೋದರೆ ಅದು ನಿಜವಾದ ತಪ್ಪಾಗತ್ತೆ. ಮೊದಲು ಗೊತ್ತಿಲ್ಲದೆ ಮಾಡಿದ ತಪ್ಪು, ಗೊತ್ತಿರೋ ಮಾಡಿದ ತಪ್ಪಿಗೆ ಶಿಕ್ಷೆ ಜಾಸ್ತಿ ಆಗುತ್ತೆ. ಆದ್ದರಿಂದ ಎಂದು ಹಠ ಮಾಡಬಾರ್ದು. ನಮ್ಮಲ್ಲಿ ಆ ಗುಣ ಬಂದು ಅದಕ್ಕೆ ಹೇಳ್ತಾರೆ, ಇನ್ಮೇಲೆ ಅಳವಡಿಸ್ಕೊಂಬಿಡಿ ಆಯಿತಾ? ಈವರೆಗೂ ಮಾಡಿದ್ದಿಲ್ಲ ಹೋದಲ್ಲ, ಇನ್ಮೇಲೆ ಮಾಡಿ. 90 ವರ್ಷ ಆಗಿದೆ, ಅವತ್ತು ಗೊತ್ತಾಯ್ತು ಏಕಾಸಿ ಮಾಡಬೇಕು ಅಂತ. ಅವ್ರಿಗೆ ಇಷ್ಟು ದಿವಸ ಗೊತ್ತೇ ಇದ್ದಿಲ್ಲ. ಇನ್ನೇನು ಮಾಡೋದು? ಜನ್ಮ ಹೋಯ್ತು. ಅದು ಸರಿ, ಪಶ್ಚಾತ್ತಾಪ ಪಡಬೇಕು. ಬಟ್ ಇದನ್ನು ಮಾಡಬೇಕು. ನೆಕ್ಸ್ಟ್ ಇಮ್ಮಿಡಿಯೇಟ್ ಮಾಡಬೇಕು. ಅಲ್ಲಿ ಎನ್ರೋಲ್ ಆಗ್ತಾನೆ. ಕೊನೆ ಪಕ್ಷ ಯಾವುದಕ್ಕೆ ಸೇರ್ತಾನೆ ಅವನೀಗ? ಗುಂಪಿ ಸೇರಿಬಿಡ್ತಾನೆ. ಯಾರು? ಅದೇ ಹೇಳಿದ್ದು. ಅದಕ್ಕೆ ಅಯೋಗ್ಯರು ಅಂತ ಕರೆಯೋದು. ತಿಳ್ಕೊಂಡ ಮೇಲೂ ಕೂಡ ತಪ್ಪು ಮಾಡ್ತಾರಲ್ಲ, ಅವ್ರ ಶಿಕ್ಷೆ ಭಾರಿ ಜಾಸ್ತಿ. ತಿಳ್ಕೊಂಡಿದ್ದು ತಪ್ಪು ಮಾಡಿದವರಿಗೆ ಶಿಕ್ಷೆ ಇದೆ, ಆದರೆ ಶಿಕ್ಷೆ ಮೇಲೆ ಪ್ರಮಾಣ ಕಡಿಮೆ ಆಗುತ್ತೆ. ಅದು ಗೊತ್ತಿದ್ದು ಮಾಡಿದವನಿಗೆ ಶಿಕ್ಷೆ ಜಾಸ್ತಿ, ಮಾಡಿಸಿದವನಿಗೂ ಅಷ್ಟೇ, ಇನ್ನೂ ಜಾಸ್ತಿ ಶಿಕ್ಷೆ. ಮುಕ್ತೇ ಕ್ರಮೇಣತು ನಿತ್ಯ ಸಾಧ್ಯಾನಿ ಚಾಖಿಲೈಹಿ. ಅಖಿಲೈಹಿ ಅಂತ ಹೇಳಿದ್ದರಿಂದ ಇದು ಎಕ್ಸೆಪ್ಷನ್ನೇ ಇಲ್ಲ. ಇತಿ ಪ್ರವೃತ್ತ ವಚನಂ ಸಾಧನಸ್ಯ ವಿನಿರ್ಣಯೇ. ಇತಿ ಪ್ರವೃತ್ತ ವಚನಂ ಸಾಧನಸ್ಯ ವಿನಿರ್ಣಯೇ.
ಪ್ರವೃತ್ತದಲ್ಲಿ ಮಾತು ಬಂದಿದೆ. ಅದು ಹೇಳೋದು ಕೂಡ ಯಾವ ಭಾಗದಲ್ಲಿ ಗೊತ್ತಾ? ಸಾಧನಸ್ಯ ವಿನಿರ್ಣಯ. ನಾವು ಬ್ರಹ್ಮಸ್ವ ಸಾಧನಾಧ್ಯಾಯ ಅಂತೀವಲ್ಲ ಹಾಗೆ ಪ್ರವೃತ್ತದಲ್ಲಿ ಸಾಧನೆ ಹೇಳೋ ಭಾಗ ಇದೆ, ಅದರಲ್ಲಿ ವಿಷಯ ಬಂದಿದೆ. ಇದನ್ನೆಲ್ಲ ಹೈಲೈಟ್ ಮಾಡಬೇಕು, ಗೊತ್ತಾಯ್ತಾ? ಮತ್ತೆ ಮತ್ತೆ ಹೇಳ್ತಾ ಹೋದರೆ ಜನಗಳಲ್ಲಿ ಏನು ಹೋಗಿರುತ್ತೆ ವೈಷ್ಣವರಲ್ಲಿ ಪರಸ್ಪರ ಇವತ್ತು ವೈಷ್ಣವರ ಪರ ದ್ವೇಷ ಇನ್ನು ಯಾರು ಕಂಡ್ರ ಮೇಲೂ ಇಲ್ಲ. ಅರ್ಥ ಆಯ್ತಾ? ಆರ್ಯನ್ಯ ಎಷ್ಟು ದ್ವೇಷ ಅಂದರೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ದ್ವೇಷ ಇದೆ. ನಿತ್ಯ ಯಾವ ಒಂದು ತಮಾಷೆ ಅದು, ಎಷ್ಟು ಹಠ ಇರುತ್ತೆ. ಎಲ್ಲೋ ಒಂದು ಕಡೆ ಹೋದ ಕಾಲಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಈ ವ್ಯಕ್ತಿ ಮಠದಾತ, ಅವನು ಪ್ಯಾಂಟ್ ಗಿಂಟ್ ಹಾಕ್ಕೊಂಬಂದಿದ್ದಾನೆ. ಇನ್ನೊಬ್ಬರು ಪಾಪ ಮಡಿ ಉಟ್ಕೊಂಡು ಬಂದಿದ್ದಾರೆ, ಊಟಕ್ಕೆ ಕೊಡಬೇಕು. ಫಸ್ಟ್ ಅವನು ಕೂಡಿಸಿ ಪ್ಯಾಂಟ್ ಸಮೇತರ ಕೂಡಿಸಿ ಆಮೇಲೆ ಇವರಿಗೆ ನಮ್ಮ ಮಠದವನು ಈ ಶಾಸ್ತ್ರ ಒಪ್ಪುತ್ತಾ ಅದನ್ನು. ಅರ್ಥ ಆಯ್ತಾ? ಈಗ ಹೋಗಿ ನಿಮ್ಮ ಮಠದವ್ರಿಗೆ ಮೊದಲು ಕೊಡಿ, ಬಟ್ ಅರ್ಹತೆಯೇ ಇಲ್ಲ ಫಸ್ಟ್ ಅವನಿಗೆ. ಇಬ್ಬರಿಗೆ ಅಲ್ವ ಇಷ್ಟು ಮಾಡಿ ತಪ್ಪಲ್ಲ. ಉದಾಹರಣೆಗೆ 4-5 ಜನ ಬಂದಿದ್ದಾರೆ, ಎಲ್ಲರಿಗೂ ಗೌರವ ಕೊಡ್ತೀವಿ, ನಮ್ಮ ಮಠದವ್ರಿಗೆ ಕೊಟ್ಟು ತಪ್ಪಲ್ಲ. ಯಾಕೆ? ಅದು ಅವರು ಹೇಳ್ತೀವಿ ಮಾಡಿಯಪ್ಪ ಏನು ಅಷ್ಟಿಲ್ಲ ಅಂತ. ಅದು ಬಿಟ್ಬಿಟ್ಟು ಅವ್ರಿಗೆ ಅವಮಾನ ಮಾಡೋದು, ಇದು ಕೊಡೋದು, ಮತ್ತು ಹೇಗಿದ್ದರೂ ಒಪ್ಪೋದು ಅವೆಲ್ಲ ಇಲ್ಲ. ಇದು ಸರಿಯಾಗಿ ನೋಡಬೇಕು. ಅದು ಅರ್ಥ ಮಾಡ್ಕೊಳ್ಳೋದು ಹೋದರೆ ಭಾಳ ತಪ್ಪಾಗುತ್ತೆ. ಆ್ಯಕ್ಚುಲಿ ಈ ರೀತಿ ಫಾಲೋ ಮಾಡ್ತಾರೆ. ಅವ್ರಿಗೆ ಇನ್ನೊಂದು ಮಠದ ಭಕ್ತಿ ಏನು ಅರ್ಥ? ಇನ್ನೊಂದು ಮಠದ ಬೈದ್ರೇ ಭಕ್ತಿ ಇದೆ ಅಂತ. ಇನ್ನೊಂದು ಬೈಬೇಕು, ನೀವು ಚೆನ್ನಾಗಿ ಬೈಬೇಕು, ಅವಾಗ ಇದು ಭಾರಿ ಖುಷಿಯಾಗಿಬಿಡೋದು. ಹಾಗೆ ಮಾಡಬಾರ್ದು. ನೋಡು, ಮೊದಲು ಬೈಬೇಡ. ಹಿಂದೊಬ್ಬ ಸಾವಳು ನೋಡಿದ್ದೆ, ಯಾರೋ ಚಾಡಿ ಹೇಳಕ್ಕೆ ಬರ್ತಿದ್ರು ಅವ್ರ ಹತ್ರ. ನಿನ್ನ ಕೆಲಸ ಏನು ಹೇಳಿ ಫಸ್ಟ್ ಅದು ಮಾಡಿಕೊಂಡು ಎಂದು ಹೇಳು, ಆ ವಿಷಯ ಎತ್ತಬೇಡ. ಏನು ಹೇಳಿದೆ ಅದು ಮಾತಾಡಬೇಡ, ರೆಡಿ ಹಾಕಿ. ಇದು ಏನು ಹೇಳೋಕ್ಕೊಂಡು ಬಿಡ್ತಿದ್ದಿಲ್ಲ. ನಿಮ್ಮ ಮಾತಾಡಬೇಡ ಅಂತ ಹೇಳಿದ್ನಲ್ಲ, ಇಷ್ಟೇ. ಅದಕ್ಕೆ ಆ ರೀತಿ ಮಾಡಿದರೆ ಎಲ್ಲರೂ ಹೊರಟು ಡಿಸ್ಕರೇಜ್ ಮಾಡಬೇಕಾದ್ರೆ, ಎನ್ಕರೇಜ್ ಮಾಡಬಾರ್ದಾಗೆಲ್ಲ ಕೂಡ. ನಿಯಮಾತ್ ಇತಿ ಪ್ರವೃತ್ತ ವಚನ ಸಾಧನಸ್ಯ ವಿನಿರ್ಣಯ. ಇದು ನಿಜವಾದ ಅಧ್ಯಯನ ಅಂದರೆ ಅದು ಗೊತ್ತಾಯ್ತಾ? ಪ್ರಾಕ್ಟೀಸಿಗೆ ಬರೋದು ಇದೇ ಹೊರತು ಪಟ ಮಾತಾಡೋದಲ್ಲ. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಮತ್ತೆ ಪ್ರಶ್ನೆನೇ ಬರೋದಿಲ್ಲ. ಇತಿ ಪ್ರವೃತ್ತ ವಚನಂ ಸಾಧನಸ್ಯ ವಿನಿರ್ಣಯ. ಪ್ರವೃತ್ತೇ ಪಂಚರಾತ್ರೇ ಸಾಧನಸ್ಯ ವಿನಿರ್ಣಯ. ಎಷ್ಟು ಸರ್ಚ್ ಇಮ್ಮಿಡಿಯೇಟ್ ಹೇಗೆ ಡಿಫ್ರೆಂಟ್ ಮಾಡ್ತಾರೆ. ಇಷ್ಟು ಹೇಳಿದ ಸಾಲದೇನೆ ಯಾವುದು ಪ್ರವೃತ್ತ ಅಂದರೆ ಪಂಚರಾತ್ರ ಒಂದು ಸರ್ತಿ ಹೇಳಿಬಿಟ್ಟಿದ್ದಾರೆ. ಮತ್ತೆ ಹೇಳಿದಾಗ ಮತ್ತೆ ಹೇಳ್ಕೊಂಬಿಟ್ರೆ ಸಾಕು. ಕೆಲವು ಸರ್ತಿ ಟೀಕಾರ ಹೇಳ್ತಾರೆ, ಆಚಾರ್ಯ ಹೇಳಿರೋದಲ್ಲ, ಟೀಕಾರ ಹೇಳ್ತಾರೆ ಇದು ಇಲ್ಲಿದೆ ಅಂತ ಹೇಳ್ತಾರೆ. ಸಾಧನಸ್ಯ ಬರೀ ನಿರ್ಣಯ ಅಲ್ಲ, ವಿನಿರ್ಣಯ. ಇದನ್ನು ಅಳವಡಿಸ್ಕೊಳ್ಳಿ. ಏನು ಶಾಸ್ತ್ರ ಓದದೆ ಹೋದರೂ ಕೂಡ ಒಳ್ಳೆ ಶಾಂತಿ ಇರುತ್ತದೆ. ಮುಂದೆ ಪ್ರೋಗ್ರೆಸ್, ಭಾರಿ ಪ್ರೋಗ್ರೆಸ್ ಆಗ್ತಾ ಹೋಗ್ತಾರೆ. ಇಲ್ಲವರು ಎಲ್ಲ ಕಳ್ಕೊಂಡ್ಬಿಡ್ತಾನೆ ಬಂದಿದ್ದ. ಅದಕ್ಕೆ ಹೇಳ್ತಾರೆ, ಒಳ್ಳೆ ಭಾರಿ ಕೆಟ್ಟದ್ದು ಮಾಡಬೇಕಾದ್ರೂ ಅಧಿಕಾರ ಇರಬೇಕು, ಭಾರಿ ಒಳ್ಳೇದು ಮಾಡೋಕ್ಕೂ ಅಧಿಕಾರ ಇರಬೇಕು. ಗೊತ್ತಾಯ್ತಾ? ಇಲ್ಲದವ್ರು ಮಾಡೋಕ್ಕೆ ಬರೋದಿಲ್ಲ. ಅದು ಭಾರಿ ಮೇಲೆ ಹೋದರೆ ಎಚ್ಚರಿಕೆ ಇರಬೇಕು. ಏನಾದರೂ ತುಂಬ ಸ್ಪೀಡ್ ಹೋದ್ರೆ ಸ್ವಲ್ಪ ತಪ್ಪು ಮಾಡಿದ್ರು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ದೊಡ್ಡವ್ರಿಗೆ ಎಕ್ಸೆಪ್ಷನ್ ಅಂತ ಹೇಳಿಲ್ಲ, ಹುಷಾರಾಗಿ ಅವ್ರು ಗೈಡ್ ಮಾಡಬೇಕು. ಎಷ್ಟೋ ಸರ್ತಿ ಹೇಳಬೇಕು, ನನಗೆ ಯಾವುದೋ ಕಾರಣಕ್ಕೆ ಅವ್ರ ಕಂಡ್ರಾಗಲ್ಲ, ನೀನು ಹಾಗೆ ಮಾಡಬೇಡ, ಹೋಗು ಅಂತ ಹೇಳೋದು. ಗೊತ್ತಾಯ್ತಾ? ನಮ್ಮದು ಬೇರೆ ವಿಷಯಕ್ಕಿದೆ, ನೀನು ಹಾಗೆ ತಿಳ್ಕೊಬೇಡ, ಹಾಗೆಲ್ಲ ಗೌರವದಿಂದ ನಡ್ಕೊ ಅಂತ ಹೇಳೋದು. ಹರಿದ್ವೇಷವು ನ ಶುಭದಃ ನನ್ನ ಸದ್ವೇಷತ್ವಾದ್ಯಥಾ ಗುರೋ ಕ್ರಮಾದ್ಭಕ್ತಿ ಹರಿಪ್ರೀತಿ ಕಾರಣಂ ತತ್ಪ್ರಿಯೋಪಕ ಭಕ್ತಿರ್ಯತೋ ಯಥಾ ಸ್ವಸ್ಮಿನ್ ಇತ್ಯಾದ್ಯ ಯುಕ್ತಿರತ್ರ ಹೀ. ಇಷ್ಟೊತ್ತು ಆಗಮ ಕೊಟ್ಟರು. ಈಗ ಹೇಳ್ತಾರೆ ಯುಕ್ತಿ ಹೇಳ್ತೇವೆ ನೋಡಿ ಅಂತ ಹೇಳ್ತಾರೆ. ಯುಕ್ತಿ ಈಗ ಇಷ್ಟು ವಾಕ್ಯಗಳು ಇಲ್ಲೇ ಇಲ್ಲ ಅಂತ ತಿಳ್ಕೊಂಬಿಡೋಣ. ಯುಕ್ತಿ ಹಾಗೆ ಹೇಳುತ್ತೆ ಗೊತ್ತಾ? ಹರಿದ್ವೇಷೋ ನ ಶುಭದಃ ಸದ್ವೇಷತ್ವಾತ್ ಯಥಾ ಗುರು. ಹರಿದ್ವೇಷ ಎಂದು ಒಳ್ಳೆಯದಕ್ಕೆ ಕಾರಣ ಆಗೋದಿಲ್ಲ. ಸಜ್ಜನ ದ್ವೇಷ ಮಾಡಿದರೆ ಹೇಗೋ ಹಾಗೆ. ಉದಾಹರಣೆಗೆ ಯಥಾ ಗುರು, ಗುರುಗಳ ದ್ರೋಹ ಮಾಡಿದಾಗ ಗುರು ಏನೇ ಆಗಿದ್ದು ಶಿಷ್ಯ ಎಂಥ ಅಪರಾಧಿ ಆಗ್ತಾನೆ? ಗುರುದ್ರೋಹ ಅಂತ ಹೆಸರು ಆಗಿಬಿಡ. ಅವನು ಕರಪ್ಟ್ ಆಫೀಸರೇ ಇರ್ಬೋದು, ಅವನು ಸೀನಿಯರು, ಸಸ್ಪೆಂಡ್ ಆಗೋರಿಗೆ ಆಫೀಸರೇ ಅವನು. ಡಿಸ್ಮಿಸ್ಸೋ ಸಸ್ಪೆಂಡ್ ಆಗಬೇಕು, ಅಲ್ಲಿವರೆಗೆ ಅವ್ನ ಮಾತು ಕೇಳಲೇಬೇಕು, ಬೇರೆ ದಾರಿ ಇಲ್ಲ. ಸದ್ಗುರು ಕ್ರಮಾತ್ ಭಕ್ತಿ ಹರಿಪ್ರೀತಿ ಕಾರಣಂ ತತ್ಪ್ರಿಯೋಪಕ. ಯಾರ ಹತ್ರ ನೋಡೋಕೆ ಹೋಗ್ಬೇಕಾದ್ರೆ ದೊಡ್ಡವ್ರನ್ನೇನು ಮಾಡ್ತಾರೆ? ಅವ್ರಿಗೆ ಪ್ರಿಯರಾದವ್ರು ಹುಡುಕ್ತಾರೆ. ಅವ್ರಿಗೆ ತುಂಬ ಬೇಕಾದವರು ಸ್ವಲ್ಪ ಅವ್ರನ್ನ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾರೆ. ಅವ್ರು ದೇಶವನ್ನು ಕೇಳೋದಿಲ್ಲ, ಪ್ರಿಯರಾದವ್ರನ್ನ ಕೇಳ್ತಾರೆ. ಯಾಕಂದ್ರೆ ನಾವು ಡೈರೆಕ್ಟ್ ಹೋಗ್ಲಿಕ್ಕಾಗೋದಿಲ್ಲ, ನೀವು ಬರಬೇಕು. ದೇವ್ರನ್ನ ಡೈರೆಕ್ಟ್ ಅಪ್ರೋಚ್ ಮಾಡೋದು ಮಹಾಲಕ್ಷ್ಮಿಗೆ ಸಾಧ್ಯ, ಅನಂತರ ವಾಯುದೇವರಿಗೆ. ಉಳಿದವರೆಲ್ಲ ಇವ್ರಿಗೆ ಬೈಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯೇ ಇವತ್ತು ನಾವು ಒಪ್ಪಬೇಕಾದ ಅನಿವಾರ್ಯ. ಭಕ್ತಿರ್ ಯಥೋ ಯಥಾ ಸ್ವಸ್ಮಿನ್ ಇತ್ಯಾದ್ಯ ಯುಕ್ತಿರತ್ರಹಿ. ನಮ್ಮ ಜೀವನದಲ್ಲೂ ಹಾಗೇನೆ ಕ್ರಮಾದ್ಭಕ್ತಿ ಹರಿಪ್ರೀತಿ ಕಾರಣಂ. ಅವ್ರ ಪರಿವಾರದಲ್ಲಿ ಕ್ರಮವಾಗಿ ಭಕ್ತಿ ಮಾಡ್ತಾ ಇದ್ದರೆ ಅವ್ರ ಯಜಮಾನಿ ಭಾರಿ ಸಂತೋಷ ಆಗುತ್ತೆ. ಯಾರೋ ಲೆಟ್ರ್ ಕೊಟ್ಟಿರ್ತಾರೆ, ಗೌರವಿಸಿದ, ಅದು ವಿಷಯ ಹೇಳಿದ, ಭಾರಿ ಖುಷಿ ಆಯಿತು. ಅವ್ರಿಗೆ ಇಲ್ಲಿ ರಿಪೋರ್ಟ್ ಮಾಡಿದೆ, ಹೇಳಿದಾಗಾಯಿತು, ಗೌರವ ನಡ್ಕೊಂಡ್ರು. ಅವರು ಭಾರಿ ಖುಷಿಪಟ್ಟು ಇವರು ಹೇಳಿದ ಕೆಲಸ ಅವ್ನು ಮತ್ತೆ ಮಾಡಿಕೊಡ್ತಾರೆ. ಗೊತ್ತಾಯ್ತು? ಇಲ್ಲ ಹೋದರೆ ಅವ್ರ ಕೆಲಸ ಏನು ಮಾಡಿದ್ರಿ ನೀವೀಗ? ಅದಕ್ಕೆ ಸನಕಾದಿಗಳೊಂದು ಮಾತು ಹೇಳಿದರು, ವೆರಿ ಇಂಪಾರ್ಟೆಂಟ್. ಶಾಪ ಕೊಟ್ಬಿಟ್ರು. ದೇವರು ಬಂದ ಹತ್ತಿರನೇ ಮೊದಲು ಅವ್ರು ಹೇಳಿದರು, ನಮ್ಮ ತಪ್ಪನ್ನು ಕ್ಷಮಿಸು ಅಂತ ಕೇಳಿದರು. ಫಸ್ಟ್ ಏನು ತಪ್ಪು ಅಂತ ಹೇಳಿದರು.
ನಾವು ತಪ್ಪು ಕೊಟ್ಟು ಶಾಪ ಕೊಟ್ಬಿಟ್ಟು ಕೊಡಬಾರ್ದಾಗಿತ್ತು ನಾವು. ಯಾತಕ್ಕೆ ಅಂದರೆ ನಿನ್ನ ದ್ವಾರಪಾಲಕರು, ನಿನ್ನ ದ್ವಾರಪಾಲ ನಾವು ಕೈ ಮಾಡಬಾರ್ದಾಗಿತ್ತು ಅಂತ ಹೇಳಿದಾಗ ದೇವ್ರು ಹೇಳ್ತಾನೆ ಸರಿಯೇ, ಆದರೆ ಈಗ ಬತ್ ಮಾಡಿ ಸರಿ ಇದೆ ಅಂತ ಹೇಳ್ತಾರೆ. ಅವರು ವಿರೋಧ ಮಾಡಿದ್ರಲ್ಲ, ನೀವು ತಪ್ಪು ಅಂತ ಹೇಳಿದ್ರೆ ನಾನು ನೀವು ಸರಿ ಅಂತ ಹೇಳ್ತೇನೆ. ಯಾತಕ್ಕೆ ನಿಮ್ಮಂತೂ ನೀವು ನಮಗೆ ಅವರಿಗಿಂತ ಹೆಚ್ಚು ಪ್ರಿಯರು ನನಗೆ, ನಿಮಗೆ ಅವಮಾನ ಮಾಡಿದ್ರೆ ಸಹಿಸೋದಿಲ್ಲ ಅಂತ ಹೇಳ್ತಾರೆ. ಅದು ಪರಸ್ಪರ ನೋಡಬೇಕು. ಈ ಬ್ಯಾಕ್ಗ್ರೌಂಡ್ ಮೇಲೆ ಅರ್ಥ ಆಗುತ್ತೆ. ನಾವು ಸಹಿಸ್ಕೋಬೇಕಾಗಿತ್ತು, ಅವರೇನೋ ಮಾಡಿದ್ರು ಸರಿಯೇ, ಅದು ನಿನ್ನ ಭಕ್ತರು ಅಂತ ಮರ್ತು ಬಿಟ್ಟಿವಿ ನಾವಾಗ ಅಂತ ಹೇಳಿದಾಗ ಇಲ್ಲ ಇದು ಸರಿ ಮಾಡಿದ್ದೀರಿ ಅಂತ ಹೇಳ್ತಾರೆ. ಶಾಪ ಕೊಟ್ಟ ಸನಕಾದಿಗಳೇ ವಿಮರ್ಶೆ ಮಾಡಿಕೊಂಡು ನಾವು ತಡ್ಕೋಬೇಕಾಗಿತ್ತು ಅಂತ ಹೇಳ್ತಾರಲ್ಲ, ಇದನ್ನು ನಾವು ಅಪ್ಲೈ ಮಾಡಿಕೊಂಡ್ರೆ ಇಲ್ಲಿ ಹೇಗೆ ನಡ್ಕೋಬೇಕು ಅನ್ನೋ ಕ್ಲಿಯರಾಗಿ ಗೊತ್ತಾಗುತ್ತೆ. ಭಕ್ತಿರ್ಯಥೋ ಯಥಾ ಸ್ವಸ್ಮಿನ್ ಇತ್ಯಾದ್ಯ ಯುಕ್ತಿರತ್ರಹಿ, ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ನಮ್ಮಲ್ಲಿ ಭಕ್ತಿ ಇದ್ದವರು ನಮಗೆ ಬೇಕಾದವರಲ್ಲಿ ಭಕ್ತಿ ಮಾಡಿದಾಗ ನಮಗೆ ಖುಷಿ ಆಗುತ್ತಲ್ಲ, ಹಾಗೆ ದೇವರು ತನ್ನಲ್ಲಿ ಭಕ್ತಿ ಮಾಡೋರು ತನ್ನ ಭಕ್ತರಲ್ಲೂ ಭಕ್ತಿ ಮಾಡಿದಾಗ ಮಾತ್ರ ಸಂತೋಷ ಪಡ್ತಾನೆ ಹೊರತು ಇಲ್ಲಿ ಹೋದರೆ ಮಾಡೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಅಂದರೆ ಅಂಬರೀಷರಾಜನ ದ್ರೋಹ ನಡೀತು. ದುರಾಸರು ಬಂದರು, ಬ್ರಹ್ಮರುದ್ರದೇವರು ಆಗಲ್ಲ ಅಂತ ಹೇಳಿದರು. ವಿಷ್ಣುವಿನ ಹತ್ರ ಹೋದರು, ನಾನು ನನಗೆ ಆಗಲ್ಲ ಹೇಳಲ್ಲ, ಮಾಡಲ್ಲ ಅಂತ ಹೇಳಿದ. ಯಾಕೆ? ನನ್ನ ಭಕ್ತರು ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವ ದ್ವಿಜ. ಅವ್ರು ಹೇಳ್ತಾನೆ ನನ್ನಲ್ಲಿ ಭಕ್ತಿ ಹ್ಯಾಂಗೆ ಮಾಡ್ತಾರೆ ಗೊತ್ತಾ, ಸತ್ಸ್ತ್ರೀಯ ಸತ್ಪತಿಮ್ಯಥ, ಅಂಥವ್ರನ್ನ ಬಿಡೋದಿಲ್ಲ, ಅವ್ರ ಹತ್ರ ಹೋಗಿ ಅಂತ ಹೇಳ್ತಾರೆ. ಬಿಟ್ಕೊಡ್ಬಾರ್ದು, ಇದು ಜಾಣತನ. ಯಾರು ಅವ್ರಿಗೆ ಹೇಳಿ ಕೆಲಸ ಮಾಡೋದು ಬೇರೆ, ತಾನು ಮಾಡೋದೇ ಬೇರೆ. ತಾನು ಮಾಡಿ ಪೋಸ್ಟ್ಗೆ ಅವಮಾನ ಮಾಡಿದಾಗ ಹೋಗಿ ಆ ಕೆಲಸ ಮಾಡಿಕೊಡ್ತಾನೆ. ಖಾತಾನ ಕೊಡಿಸ್ಬೇಕವ್ರು ತಾನೇ ಕೊಡಬಾರ್ದು, ಮತ್ತೆ ತಾನೇ ಕೊಟ್ಟರೆ ಏನಾಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ ಅಷ್ಟೇ. ಎರಡಾಗತ್ತೆ, ಒಂದು ಅವರ ಜೊತೆಗೆ ವಿರೋಧಿ ಆಗ್ತಾರೆ, ಡಿಪಾರ್ಟ್ಮೆಂಟ್ ರೂಲ್ಸ್ ವೈಲೇಟ್ ಮಾಡಿದಾಗತ್ತೆ. ಇನ್ನೊಂದು ವಿರೋಧ ಮಾಡ್ಕೊತಾರೆ, ಅವ್ನಿಗೆ ಅಯ್ಯೋ ಮಾಡಿಕೊಡು ಅಂತ ಅವಾಗ ಯೋಚನೆ. ಅದು ಅವನಿಗೂ ಗೌರವ. ಅದರಿಂದ ಅವ್ನು ಮಾಡಬೇಕು ಸ್ವಧರ್ಮ ಅಂತ ಹೇಳಿದ ಮೇಲೆ ಅವ್ನು ಮಾಡಿ ಕೆಲಸ ಯಾರು ಮಾಡಬೇಕು? ಯಾವುದೋ ಒಂದು ಕ್ಷಮಾಪಣೆ ಬರೆಸ್ಕೊಳ್ದ ಒಬ್ಬರ ಕೈಲಿ, ತಾನೇ ಸೈನ್ ಮಾಡಿಬಿಟ್ರೆ ಅದಕ್ಕೆ ತಾರಾಪರಾಧ ಯಾರು ಸೈನ್ ಮಾಡಬೇಕು? ಅದಕ್ಕೆ ಅವ್ನು ಮಾಡಬೇಕು. ಅವ್ರಿಗೆ ಯಾತಕ್ಕೆ ಬರ್ಕೊಟ್ಟಾರೆ ಕೇಳೋಕ್ಕೆ ಬರೋಲ್ಲ ಅವರಿಗೆ. ಅದು ಬರ್ಕೊಟ್ಟು ಸೈನು ಏನೋ ಮಾಡಿಬಿಟ್ರೆ ಎಷ್ಟು ಮೂರ್ಖತರ ಆಗೋದಿಲ್ಲ, ಆ ಥರ ಆಗುತ್ತೆ. ನಾವೆಲ್ಲ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಭಕ್ತಿರ್ಯಥೋ ಯಥಾ ಸ್ವಸ್ಮಿನ್ ಇತ್ಯಾದ್ಯ ಯುಕ್ತಿರತ್ರ ಹಿ. ಇವಿಷ್ಟು ಯುಕ್ತಿ, ಇದು ಆಗಮ, ಇದು ಯುಕ್ತಿ. ಇನ್ನೊಂದು ಅನುಭವ, ನಮ್ಮಲ್ಲಿ ಮಾಡೋ ಪ್ರೀತಿ, ನಮ್ಮ ಆತ್ಮೀಯರಲ್ಲಿ ಮಾಡಿದ ಖುಷಿ ಆಗುತ್ತಲ್ಲ ಆ ರೀತಿ. ಎಷ್ಟೋ ಸರ್ತಿ ಹೀಗಾಗತ್ತೆ, ಯಾರ್ದೋ ಮನೆಗೆ ಹೋಗಿರ್ತಾನೆ, ಒಂದು ನಾಲ್ಕೈದು ಇರ್ತಾನೆ, ಅವರು ಭಾರಿ ಶ್ರೀಮಂತರು, ಭಾರಿ ಪ್ರಿಯರಾದವರು. ಅವು ಏನೋ ಕೊಡಬೇಕು ಅನ್ನಿಸ್ತಾನೆ, ಅವ್ರು ತೊಗೊಳ್ಳೋದ್ರೆ ಗ್ಯಾರಂಟಿ, ಅವ್ರು ತೊಗೊಳ್ಳೋದು ಅಂತ ಗೊತ್ತೀಗ. ಅವಾಗ ಏನು ಮಾಡ್ತಾರೆ, ಅವ್ರ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರ ಕಿರಿಯರು ಕೊಡ್ತಾರೆ. ಗೊತ್ತಾಯ್ತಾ? ಆ್ಯಕ್ಚುಲಿ ಅವ್ರು ತೊಗೊಂಡಿದ್ದಕ್ಕೆ ಏನೇನೂ ಅಲ್ಲ ಅದು. ಅವರು ಕೂಡ ಏನಂತಾರೆ, ತಾವಿಸ್ಕೊಂಡಿದ್ದಾರೆ. ಮಗು ಕೊಟ್ಟಾಗ ಏನು ಮಾಡ್ತಾರೆ, ಖುಷಿ ಪಡ್ತಾರೆ. ಅದು ಎಷ್ಟು ನೋಡೋದಿಲ್ಲ. ನಮ್ಮ ಮಗುಗೆ ಗೌರವ ಕೊಟ್ಟರೆ ನಮಗೆ ಕೊಟ್ಟಾಗಾಯ್ತು ಅಂತ. ನಮ್ಮ ಮಗುವಿಗೆ ಗೌರವ ಕೊಟ್ಟರೆ ನಮಗೆ ಕೊಟ್ಟಾಗಾಯ್ತು. ದೇವ್ರ ಮಗು ಯಾರು? ವಾಯುದೇವರು ಫಸ್ಟು. ಅಲ್ಲಿಂದ ಶುರುವಾಗುತ್ತೆ. ಇವು ತಂತ್ರ ಇಟ್ಕೊಂಡ್ರೆ ಅವರಿಗೆ 100 ರೂಪಾಯಿ ನೋಟ್ ಕೊಡೋಕ್ಕಾಗತ್ತಾ? ದೊಡ್ಡವರಿಗೆ ಕೂಸಿ ಕೊಟ್ಟರೆ ಸರಿ, ಅದು 100 ರೂಪಾಯಿ ಕೊಟ್ಟರೆ ಸರಿ, 10 ರೂಪಾಯಿ ಕೊಟ್ಟರೆ ಸರಿ. ಅವ್ರಿಗೆ ಆ ರೀತಿ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಕಾನ್ಸೆಪ್ಟ್ ಏನು ಗೊತ್ತಾ, ದೇವ್ರಿಗೆ ಮ್ಯಾಚಿಗೆ ಕೊಡೋಕ್ಕೆ ಯಾರಿಗೂ ಆಗೋದಿಲ್ಲ. ಅದು ಭಕ್ತರಿಗೆ ಕೊಟ್ಬಿಟ್ರೆ ಸ್ವಲ್ಪ ಕೊಡ್ಬೋದಾಗ, ಭಕ್ತರು ಸ್ವಲ್ಪ ಕೊಟ್ಟರು ಬೆಳೆಸ್ತಾರೆ. ದೇವ್ರಿಗೆ ಕೊಡಬೇಕಾದ್ರೆ ಸ್ವಾಮಿ ಇದ್ದೇ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಬೇಕು. ನಿಮ್ಮ ಯೋಗ್ಯತೆ ಕೊಡೋ ಶಕ್ತಿ ನಮಗಿಲ್ಲ, ಅದು ಭಕ್ತರ ದ್ವಾರ. ಭಾರತೀಯ ರವಣ ಕೂಸು ಭಾರತೀಯ ರವಣ ತಾನೆ, ಭಾರತೀಯ ರವಣ ಪ್ರಾಣಾಂತರ್ಗತ ಕೊಟ್ಬಿಟ್ರೆ ದೇವ್ರು ಭಾರಿ ಖುಷಿ ಪಡ್ತಾರೆ ಅಂತ. ಆ ಮಗು ಏನು ಮಾಡೋದು ಗೊತ್ತಾ ಅಂತ ತೊಗೊಂಡು ಫಸ್ಟ್ ಯೋಚನೆ ಮಾಡಿ. ಮಗು ದುಡ್ಡು ಕೊಡ್ತಿರೋದು ಏನು ಮಾಡೋದು ಫಸ್ಟು? ಅಪ್ಪ ಅವ್ರಿಗೆ ಕಟ್ಕೊಡೋದು ಫಸ್ಟು. ಈ ಹಬ್ಬತ್ತೆ ವಾಯುದೇವ್ರು ಹಾಕಿಕೊಟ್ಟ ಪದ್ಧತಿ ಅದು. ತಾವು ಕೊಟ್ಟಿದ್ದೆಲ್ಲ ಅವ್ರ ಅಪ್ಪ ಅಮ್ಮ ಕೊಡ್ತಾರಲ್ಲ, ಮಕ್ಕಳು ಅದೇ ಸೈಕಾಲಜಿ ಬಂತು. ಅವ್ರಿಗೆ ಯಾರೂ ಹೇಳ್ಕೊಟ್ಟಿಲ್ಲ. ಯಾಕೆ ಬಂತದು? ರಕ್ತಗತವಾಗಿ ಬಂದಿರೋ ಸಂಸ್ಕಾರ. ಗೊತ್ತಾಯ್ತಾ? ಇವ್ರದವ್ರು ಏನು ಮಾಡಿ ನಾನು ಹೇಳ್ಕೊಡ್ಬೇಡ ಅಂತ ಹೇಳಿ 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 ದಾರಿ ತಪ್ಪಿಸ್ತಾರೆ. ಆಮೇಲೆ ಸಹಜವಾಗಿ ಬರೋದನ್ನು ತಪ್ಪಿಸ್ತಾರೆ ಅಷ್ಟೇ, ಮಾಡಬಾರ್ದಾಗಿ. ಪ್ರಾಧಾನ್ಯತ ಸ್ತಾರ ಅಲ್ಲಿಗೆ ನಾಳೆ ದಿವಸ ಮುಂದುವರಿಯುತ್ತೆ.